ಯೂಟ್ಯೂಬ್ ಮಾಧ್ಯಮದ ಮೂಲಕ ನಾವು ಹೇಳಲು ಬಯಸೋದೇನೆಂದರೆ, ಮಾರ್ಚ್ 12ನೇ ತಾರೀಕಿಗೆ ನಾವು ಅಬಕಾರಿ ನಿರೀಕ್ಷಕರಿಗೆ ಒಂದು ಅರ್ಜಿಯನ್ನು ಕೊಟ್ಟಿರ್ತೀವಿ. ಏನು ಜನವಾಡ ಸರ್ಕಲಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಹಾಗೂ ಹಳ್ಳಿಯಲ್ಲಿ ಏನದಂದರೆ 2 ವೀಲರು, ಅದೇ ರೀತಿಯಾಗಿ ಒಂದು 4 ವೀಲರ್ ಮುಖಾಂತರ ಏನದಂತಂದರೆ ಇವರು ಸಪ್ಲೈಗಳನ್ನು ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂದಾಗ ನಾವು ಈ ಅಬಕಾರಿ ನಿರೀಕ್ಷಕರಿಗೆ ಏನದಂದರೆ ಒಂದು ಅರ್ಜಿ ಕೊಡ್ಲಿಕ್ಕೆ ಬರ್ತೀವಿ. ಅವ್ರಿಗೆ ನಾವೇನು ಹೇಳಿದ್ದೀವಿ ಅಂತಂದರೆ, ಈಗಾಗಲೇ ಎಲ್ಲ ಹಳ್ಳಿಯಲ್ಲಿ ಸಪ್ಲೈ ಕೂಡ ಆಗ್ತಾಯಿದೆ. ನಿಯಮ ಬಾಹಿರವಾಗಿ ಒಂದು ಅಬಕಾರಿದೊಂದು ನೀತಿ ನಿಯಮ ಇರ್ತವೆ, ಅದನ್ನು ಮೀರಿ ಕಾನೂನು ಬಾಹಿರವಾಗಿ ಏನದಂತಂದರೆ ಅವರು ಅಬಕಾರಿ ಇಲಾಖೆದವ್ರು ಏನದಂತಂದರೆ ನಿಯಂತ್ರಣ ಇಡಬೇಕಂತೇಳಿ ಅವ್ರು ನಾವು ಗಮನಕ್ಕೆ ತಂದಿದ್ದೀವಿ. ಕೆಲವೊಂದು ಲೈಸೆನ್ಸ್ಗಳನ್ನು ಅವರು ರದ್ದು ಮಾಡಬೇಕು, ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕಂತಂದರೆ ಇವರೇನು ಹಿಂಬಾರ ಕೊಡ್ತಾರೆ ನಮಗೆ ಅಂತಂದರೆ, ಒಂದು 3 ದಿವಸಗಳ ಕಾಲ ಇವರೇನೋ ವಿಸಿಟಿಗೆ ಹೋಗ್ತಾರಂತೆ. ಅವರು ಯಾವ ಟೈಮಲ್ಲಿ ಹೋಗಿದಾರೋ ಗೊತ್ತಿಲ್ಲ. 3 ದಿವಸಗಳ ಕಾಲ ಹೋಗಿ ಇವರು ವಿಸಿಟ್ ಮಾಡಿ ಬರ್ತಾರಂತೆ. ಅಲ್ಲಿ ಯಾವುದೇ ಕಂಡು ಬಂದಿರೋದಿಲ್ಲ ಅಂಥೇಳಿ. ಮತ್ತು ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ಅದನ್ನು ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದೀವಿ. ನಾವು ಇಷ್ಟೆಲ್ಲ ಇದ್ದಾಗಲೂ ಕೂಡ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ತಾಲೂಕಾಧ್ಯಕ್ಷರು ಮಹೇಶ್ ಬೋಲಾ ಅವರು, ನಾವೆಲ್ಲರೂ ಸೇರಿ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲರೂ ಸೇರಿ DC ಅವರಿಗೆ ನಾವು ಮನವಿ ಸಲ್ಲಿಸಿದಾಗ ನಮ್ಮನ್ನೇನು ಹೇಳ್ತಾರೆ, 15ನೇ ಏಪ್ರಿಲ್ವರೆಗೆ ನಾವು ಅದನ್ನು ತನಿಖೆ ಮಾಡಿ ಅವ್ರ ಮೇಲೆ ನಾವು ಸೂಕ್ತ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿರ್ತಾರೆ. ಇಲ್ಲಿವರೆಗೆ ಯಾವುದೇ ತನಿಖೆನೂ ಮಾಡಿರಲ್ಲ, ಯಾವುದೇ ವಿಸಿಟ್ ಕೊಟ್ಟಿರಲ್ಲ. ಅದು ಯಾವಾಗ ಕೊಟ್ಟಿರ್ತಾರೋ ಅವರಿಗೆ ಗೊತ್ತು. ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಈ ಸರ್ಕಾರ ಬಂದಾಗಿನಿಂದ ಯಾವುದೇ ಒಂದು ಹಳ್ಳಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತಾಯಿದ್ರು ಕೂಡ ಕಡಿವಾಣ ಹಾಕೋಕ್ಕೆ ಇವರು ವಿಫಲರಾಗಿದ್ದಾರೆ ಅಂತ ಮೇಲ್ನೋಟ ಕಾಣ್ತಾ ಇದೆ. ಹೀಗಾಗಿ ನಾವು ಬಹುಜನ ಸಮಾಜ ಪಕ್ಷದಿಂದ ಆಗ್ರಹ ಮಾಡೋದೇನೆಂದರೆ, ಇಡೀ ಜಿಲ್ಲಾದ್ಯಂತ ಹಾಗೂ ಈ ಏನು ನಾವು ಅರ್ಜಿ ಕೊಟ್ಟಿದ್ದೀವಿ, ಜನವಾಡ ಸರ್ಕಲಲ್ಲಿ ಏನು ಮದ್ಯ ಮಾರಾಟ ಆಗ್ತಾಯಿದೆ, ಅಲ್ಲೊಂದು ಅಂಗಡಿ ಇದೆ, ಅದನ್ನು ಲೈಸೆನ್ಸ್ ರದ್ದು ಮಾಡಬೇಕಂತೇಳಿ ನಾವು ಈಗಾಗಲೇ ಅಧಿಕಾರಿಗೆ ಕೊಟ್ಟು ಮನವಿ ಸಲ್ಲಿಸಿ ಸುಮಾರು ದಿವಸಗಳಾಯಿತು, 1 ತಿಂಗಳುಗಳು ಆಗ್ತಾಯಿದೆ. ಆದರೂ ಕೂಡ ಯಾವುದೇ ರೀತಿಯಿಂದ ಇವರು ಅದನ್ನು ಕ್ರಮ ಜರುಗಿಸಕ್ಕೆ ರೆಡಿ ಇಲ್ಲ. ಮತ್ತು ಕಾಟಾಚಾರಕ್ಕೇನು ಹಿಂಬಾರ ಕೊಡ್ತಾರೆ ಅಂತಂದರೆ, ನಾವು ಹೋಗಿದ್ದೀವಿ ಅಂಥದ್ದು ಯಾವುದೇ ಕಂಡು ಬಂದಿಲ್ಲ. ಅಲ್ಲಿ ಸುಮಾರು ಒಂದು 8-15 ಹಳ್ಳಿಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ, ಅವ್ರ ಮೇಲೆ ಕೇಸ್ಗಳು ಹಾಕಿದ್ದೀವಿ. ಅರೆ ಹಳ್ಳಿಗೆ ಯಾಕೆ ಹಾಕ್ತಾರಪ್ಪ ನೀವು? ನಾವು ಕೊಟ್ಟಿರೋ ಮೂಲಕ ನಿಮಗೇನು ಅರ್ಜಿಯಲ್ಲಿ ಬರ್ಕೊಟ್ಟಿದ್ದೀವಿ, ನೀವು ನಿಯಮ ಬಾಹಿರವಾಗಿ ಯಾರು ಲೈಸೆನ್ಸ್ದಾರರು ಏನದ ಅಂತಂದರೆ ವೆಹಿಕಲಲ್ಲಿ ಹೋಗಿ ಸಪ್ಲೈ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಜರುಗಿಸೋದು ನಾವು ಕೊಟ್ಟಿರೋದು. ನಿಮಗೆ ಯಾರದು ಅಧಿಕಾರ ಕೊಟ್ಟರೆ ಹಳ್ಳಿಯಲ್ಲಿ ಹೋಗಿ ನೀವು ಅವರು ಅಂಗಡಿ ನೋಡ್ಕೊಳ್ಳೋರು ಪೊಲೀಸ್ ಇಲಾಖೆನವ್ರಿಗೆ ನಾವು ಹೇಳ್ತೀವಿ, ಅದನ್ನು ಮಾಡ್ತಾರೆ ಅವರು. ನಿಮ್ಮ ಕೆಲಸ ಏನಿದೆ, ಲೈಸೆನ್ಸ್ ರದ್ದು ಮಾಡ್ಬೇಕಂದ್ರೆ ನಾವು ಕೂಡಲೇ ಆಗ್ರಹ ಮಾಡ್ತೀವಿ. ಇಲ್ಲಾಂದರೆ ನೀವು ಇದೇ ರೀತಿ ಮುಂದುವರೆದ್ರೆ 1 ವಾರದಲ್ಲಿ ನಿಮ್ಮ ವಿರುದ್ಧದಲ್ಲಿ ನಾವು ಬೀದರ್ ಜಿಲ್ಲಾಧಿಕಾರಿ ಕಚೇರಿಗಳ ಎದುರಿನಂತಂದರೆ ನಾವು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತೀವಿ. ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ. ಬಹುಜನ ಸಮಾಜ ಪಕ್ಷ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬಲೆ. ಬಂಧುಗಳೇ, ಇವತ್ತು ಬಹುಜನ ಸಮಾಜ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬಲೆ ಅಣ್ಣವರ ನೇತೃತ್ವದಲ್ಲಿ ಅಬಕಾರಿ ಇಲಾಖೆಯ ಬೀದರ್ ಜಿಲ್ಲೆಯ ಅದರ ಎದುರುಗಡೆ ಇಂದು ನಾವು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಜಿಲ್ಲಾದ್ಯಂತ ಅಕ್ರಮವಾಗಿ ಮದ್ಯ ಮಾರಾಟವನ್ನು ನಡೀತಾ ಇದೆ. ರಾಜ್ಯರೋಷವಾಗಿ ಏನು ಮದ್ಯ ಮಾರಾಟ ಮಾಡೋವಂಥ ಡೀಲರ್ಗಳಿದ್ದಾರೆ, ರಾಜ್ಯರೋಷವಾಗಿ ಮದ್ಯ ಮಾರಾಟ ಮಾಡ್ತಾಯಿದ್ದಾರೆ. ಬಹುಜನ ಸಮಾಜ ಪಕ್ಷದಿಂದ 12/3/2026 ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ DC ಅವರಿಗೆ ಜನವಾಡ ಏನು ಜಿಲ್ಲಾ ಪಂಚಾಯತ್ ಸರ್ಕಲ್ ಇದೆ, ಆ ಒಂದು ಇದರಲ್ಲಿ ಅಕ್ರಮವಾಗಿ ಮನೆಗೆ ಕಾಲೋನಿಗಳಿಗೆ ಮದ್ಯ ಮಾರಾಟ ರಾಜ್ಯರೋಷವಾಗಿ ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ಫೋಟೋ ವಿಡಿಯೋಗಳಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 1 ತಿಂಗಳ ಮೇಲಾದರೂ ಕೂಡ ಇನ್ನೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅವರು ಹಿಂಬರ ನೋಡಿ ಏನು ಹಿಂಬರ ಕೊಡ್ತಾರಂದರೆ, 23, 3, 2, 4 ಹಾಗೂ 6ನೇ ತಾರೀಕಿಗೆ 3 ದಿನಗಳ ಕಾಲ ಇವರು ನಾವು ಹೋಗಿದ್ದೀವಿ, ಯಾವುದೇ ವಾಹನ ಆ ರೀತಿ ಕಂಡು ಬಂದಿಲ್ಲ ಅಂತ. ಇದರಲ್ಲಿ ಸೂಕ್ಷ್ಮ ಕಾಣ್ತಾ ಇದೆ. ಅಧಿಕಾರಿಗಳೆಲ್ಲ ಇದರಲ್ಲಿ ಮಿಂಗಲ್ ಆಗಿದ್ದಾರೆ, ಇವರಿಗೆಲ್ಲ ಹಫ್ತಾ ಬರ್ತಾ ಇದೆ. ಹೀಗಾಗಿ ಇವರು ಇಲ್ಲ ಸಲ್ಲದ ಹಿಂಬರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರಂತ ಕೇಳ್ಕೊಳ್ತೀನಿ. ಜನವಾಡ ಹೋಬಳಿಯಲ್ಲಿ ಹಾಗೂ ಜನವಾಡ ಹೋಬಳಿಯ ಸುತ್ತಮುತ್ತ ಅಕ್ರಮವಾಗಿ ಏನು ಮದ್ಯ ಮಾರಾಟ ಹಾಗೂ ಸಾಗಾಟ ಸಪ್ಲೈ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಕಳೆದ ತಿಂಗಳು ನಮ್ಮ ಕಪಿಲ್ ಗೋಡ್ಬಲೆ ಅವರು ಅಬಕಾರಿ ಇಲಾಖೆಗೆ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ
ಒಂದು ಮನವಿ ಪತ್ರವನ್ನು ಸಲ್ಲಿಸಿರ್ತಾರೆ, ದೂರು ಕೊಟ್ಟಿರ್ತಾರೆ. ದೂರು ಏನು ಕೊಟ್ಟಿರ್ತಾರೆ ಅಂತಂದ್ರೆ, ಜನವಾಡ ಹೋಬಳಿಯಲ್ಲಿರ್ತಕ್ಕಂಥ ವೈನ್ಸು, ಆ ವೈನ್ಸ್ನಿಂದ ಸುತ್ತಮುತ್ತದ ಹಳ್ಳಿಗಳಿಗೆ ಅಕ್ರಮವಾಗಿ ಸಾರಾಯಿ ಸಾಗಾಟ ಮಾಡಲಾಗ್ತಾಯಿದೆ. ಒಂದು 4 ಚಕ್ರದ ವಾಹನ ತೆಗೆದುಕೊಂಡು ಅವ್ರ ಪರ್ಸನಲ್ ವೆಹಿಕಲ್ ತೊಗೊಂಡು ವೈನ್ಸ್ನವ್ರದ್ದು ಅಕ್ರಮವಾಗಿ ಸಾರಾಯಿ ಸಾಗಾಟ ಮಾಡಲಾಗ್ತಾಯಿದೆ ಅಂತಕ್ಕಂಥ ಒಂದು ಘಟನೆಯನ್ನು ಅಬಕಾರಿ ಇಲಾಖೆಗೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋ ಸಲುವಾಗಿ ಪತ್ರ ಬರೆದಿರ್ತಾರೆ. ಆದರೆ ಅಬಕಾರಿ ಇಲಾಖೆಯವರು ಕಳೆದ ತಿಂಗಳು 23 ಹಾಗೂ ಏಪ್ರಿಲ್ 2ನೇ ತಾರೀಕು 6ನೇ ತಾರೀಕಿನಂದು ಸಿಬ್ಬಂದಿಗಳೊಂದಿಗೆ ನಾವು ಜನವಾಡ ಗ್ರಾಮಕ್ಕೆ ಭೇಟಿ ನೀಡಿ ತಾವು ಏನು ದೂರು ಕೊಟ್ಟಿದ್ದೀರಿ ಆ ದೂರಿನ ಪ್ರಕಾರ ನಾವು ಸುತ್ತಮುತ್ತದ ಹಳ್ಳಿಗಳಿಗೆ, ಕಿರಾಣಿ ಅಂಗಡಿಗಳಿಗೆ, ಹೋಟೆಲ್ಗಳಿಗೆ ಎಲ್ಲ ಹೋಗಿ ಭೇಟಿ ನೀಡಿ ನಾವೇನಂತಂದ್ರೆ ಪರಿಶೀಲನೆ ನಡೆಸಿದಾಗ ಅಂಥದ್ದು ಯಾವುದೇ ಮಾಹಿತಿ ಕಂಡು ಬಂದಿಲ್ಲ ಅಂತಂದು ಜನವಾಡ ಈ ಅಬಕಾರಿ ಇಲಾಖೆಯವರು ಹೇಳ್ತಾರೆ. ಆದರೆ ನಾನು ಅಬಕಾರಿ ಇಲಾಖೆಯವರಿಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ ಹೋಟೆಲ್ ಹಾಗೂ ಕಿರಾಣಿ ಅಂಗಡಿಗಳಿಗೆ ತಾವು ಭೇಟಿ ನೀಡಿ ದಾಳಿ ನಡೆಸಿದ್ದೀರಿ, 12 ಪ್ರಕರಣಗಳು ದಾಖಲಿಸ್ಕೊಂಡಿರಿ ಅಂತ ತಾವು ಈ ಹಿಂಬರದಲ್ಲಿ ತೋರಿಸಿದ್ದೀರಿ. ಆದ್ರೆ ಅಲ್ಲೇನು ದಾಳಿ ನಡೆಸಿದಾಗ ಆ ಕಿರಾಣಿ ಅಂಗಡಿಯವರಿಗೆ, ಹೋಟೆಲ್ನವರಿಗೆ ಈ ಮಧ್ಯೆ ಎಲ್ಲಿಂದ ಬಂತು ಅಂತಕ್ಕಂಥದ್ದು ತನಿಖೆ ಮಾಡಿದ್ದೀರಿ. ಕಿರಾಣಿ ಅಂಗಡಿಗಳಿಗೆ ತಾವು ಹೋಗಿ ಪರಿಶೀಲನೆ ಮಾಡಿ ಏನಂತಂದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡ್ರಿ, ಅದು ಖುಷಿ ವಿಷಯ. ಆದ್ರೆ ಆ ಸಾರಾಯಿ ಮೂಲ ಎಲ್ಲಿ, ಅದು ಎಲ್ಲಿಂದ ಬಂತು ಅಂತಕ್ಕಂಥದ್ದು ತಾವು ಯಾಕೆ ಇನ್ನದು ಜಾಡಿ ಹಿಡಿದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮದಾಗಿದೆ. ಸೊ ಅದಕ್ಕಾಗಿ ಅಬಕಾರಿ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಹಿಂಬರದಿಂದ ನಾವು ಅಸಮಾಧಾನಕರವಾಗಿದ್ದೇವೆ. ಇದು ಸಮಂಜಸವಾದ ಹಿಂಬರವಲ್ಲ. ಅದ್ರ ಕಡೆಯಿಂದ ನಾವು ಒಂದೇ ಆಗ್ರಹ ಮಾಡ್ತಾಯಿದ್ದೇವೆ, ಇನ್ನೊಂದು ಬಾರಿ ನಿಮಗೊಂದು ವಾರದ ಕಾಲಾವಕಾಶ ಕೊಡ್ತಾಯಿದ್ದೀವಿ. ಇನ್ನೊಂದು ಬಾರಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ತನಿಖೆ ಮಾಡಿ ಏನಂತಂತಂದ್ರೆ ಆ ಮದ್ಯದ ಅಂಗಡಿ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂತಂದ್ರೆ ಮುಂದಿನ ದಿನಗಳಲ್ಲಿ ಕಪಿಲ್ ಗುಡಬಲ್ಲೆಯವರಾಗಿರ್ಬೋದು ಹಾಗೂ ನಮ್ಮ ಶಕ್ತಿಕಾಂತ ಭಾವಿದೊಡ್ಡಿಯವರಾಗಿರ್ಬೋದು ಹಾಗೂ ಇನ್ನಿತರೆ ಎಲ್ಲ ನಮ್ಮ ಸಹೋದರರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಒಂದು ವಾರದೊಳಗಾಗಿ ಮಾಡುವಂಥ ಸಜ್ಜು ಮಾಡಿಕೊಳ್ಬೇಕಾಗುತ್ತದಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಮತ್ತು ಮಹೇಶ್